ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಮಾಸದಲ್ಲಿ ಮಾಡುವಂಥ ಗಣಪತಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ಯಾವುದೇ ವ್ರತಗಳನ್ನು ನಾವು ಪ್ರಾರಂಭ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ ನಾವು ಗಣಪತಿ ವ್ರತನ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಈ 21 ದಿನ ಮಾಡುವಂಥ ಗಣಪತಿ ಪೂಜೆ, ಇದನ್ನು ಗಕಾರ ಗಣಪತಿ ಪೂಜೆ ಅಂತ ಕೂಡ ಕರೀತಾರೆ. ಅಂದರೆ ಗಣಪತಿ ಅಷ್ಟೋತ್ತರ ಪೂರ್ತಿಯಾಗಿ ಗಾಯಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತುಂಬಾ ವಿಶೇಷ ಫಲಗಳು ಸಿಗೋವಂಥ ವ್ರತ ಇದು. ನಾವು ಯಾವಾಗಲೂ ಅಷ್ಟೇ, ಯಾವುದೇ ಪೂಜೆ ವ್ರತ ಏನೇ ಇದ್ರೂ ಮೊದಲನೇ ಪೂಜೆ ಗಣೇಶನಿಗೆ ಅಂತ ಹೇಳ್ತಾರೆ. ಅಲ್ಲದೆ ಗಣೇಶನನ್ನು ಒಲಿಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅಡೆತಡೆಗಳು ಬರೋದೇ ಇಲ್ಲ. ಈ ಒಂದು ವ್ರತನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಜೀವನದಲ್ಲಿ ಎದುರಾಗುವಂಥ ವಿಘ್ನಗಳು ನಿವಾರಣೆ ಆಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುತ್ತೆ. ಕೆಲಸದ ಸ್ಥಳಗಳಲ್ಲಿ ಅಂದರೆ ಈಗ ಕೆಲವರೆಲ್ಲ ಕೆಲಸ ಮಾಡುವಂಥ ಜಾಗದಲ್ಲಿ ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಹಾಗೆ ಮಾನಸಿಕವಾಗಿ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮೃದ್ಧಿಯಾಗಿರಬೇಕು. ಜ್ಞಾನಾರ್ಜನೆಗೆ, ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಬೇಕು, ಅಂದರೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಗಂಡ ಹೆಂಡತಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರಬೇಕು ಅಂದರೆ ಈ ಸರಳ ಸುಲಭವಾದ ವ್ರತನ ಮಾಡಿದರೆ ಸಾಕು. ಯಾವುದೇ ಮಂಗಳವಾರ ಅಥವಾ ಬುಧವಾರ ಈ ವ್ರತವನ್ನು ಪ್ರಾರಂಭ ಮಾಡಬಹುದು. ಈಗ ಅಧಿಕ ಮಾಸ ಆಗಿರೋದ್ರಿಂದ ನೀವು ಇದೇ ಮಂಗಳವಾರದಿಂದ ಈ ವ್ರತನ ಪ್ರಾರಂಭ ಮಾಡಿ. ನಿಮ್ಮ ಪೀರಿಯಡ್ಸ್ ಡೇಟನ್ನು ನೋಡಿಕೊಂಡು ನೀವು ಶುರು ಮಾಡ್ಬೋದು. ಶುರು ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ 21 ದಿನ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ಒಂದು ಜೋಶಿಂದ ಶುರು ಮಾಡೋದು, ಆಮೇಲೆ ಯಾವುದೋ ಫಂಕ್ಷನ್ ಇದೆ, ನಾವು ಊರಿಗೆ ಹೋಗಬೇಕು, ಹಾಗಾಯಿತು ಹಿಂಗಾಯಿತು, ಏನು ಮಾಡಲಿ ಅಂತ ದಯವಿಟ್ಟು ಕಮೆಂಟಲ್ಲಿ ಕೇಳಬೇಡಿ. ಸರಿಯಾಗಿ ಯೋಚನೆ ಮಾಡಿ, ನಿಮ್ಮ ಕಮಿಟ್ಮೆಂಟ್ಗಳೆಲ್ಲ ಏನೂ ಇಲ್ಲ, ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಯಾವುದೇ ಫಂಕ್ಷನ್ಗಳಿಲ್ಲ ಅನ್ನೋದಾದರೆ ಕಂಟಿನ್ಯೂಸ್ ಆಗಿ 21 ದಿನ ಸಿಗೋ ಹಾಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಶುರು ಮಾಡಿ. ಮತ್ತು ಈ ಅಧಿಕ ಮಾಸದಲ್ಲೇ ಮಾಡಬೇಕು ಅಂತೇನಿಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಕಂಟಿನ್ಯೂಸ್ ಆಗಿ 21 ದಿನ ಮಾಡಬೇಕು. ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ಒಂದು ಪ್ಲೇಟ್, ಅದು ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿ ಪ್ಲೇಟ್ ಆದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅಡಿಕೆ ತಟ್ಟೆನ ಕೂಡ ಉಪಯೋಗಿಸ್ಬೋದು. ಹಾಗೆ ಗರಿಕೆ, ಹೂಗಳು, ಅಕ್ಷತೆ, ತುಪ್ಪ, ತುಪ್ಪದ ಬತ್ತಿ, ಊದ್ಬತ್ತಿ, ಕರ್ಪೂರ, ಎಲೆ, ಅಡಿಕೆ, ಹಣ್ಣು ನೈವೇದ್ಯಕ್ಕೆ ಅಥವಾ ಬೇರೆ ಏನಾದರೂ ಇಡ್ಬೋದು. ಪ್ರತಿದಿನ ನೈವೇದ್ಯಕ್ಕೆ ಇಡಬೇಕು. ಹಾಗೆಯೇ ಗೆಜ್ಜೆ ವಸ್ತ್ರ, ಗರಿಕೆ ಇದೆಲ್ಲನೂ ಕೂಡ ಸಿದ್ಧ ಮಾಡಿ ಇಟ್ಕೊಳ್ಳಿ. ಹಾಗೆ 21 ದಿನಕ್ಕೆ 21 ಕಾಯಿನ್, 1 ರೂಪಾಯಿದು 21 ಕಾಯಿನ್, ಇದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಮೊದಲನೇ ದಿನ ಪಂಚಾಮೃತ ಅಭಿಷೇಕ ಮಾಡಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿ ಅಭಿಷೇಕ ಸ್ಕಿಪ್ ಆಗಿದೆ, ಹಾಗಾಗಿ ಮೊದಲು ಅಭಿಷೇಕ ಮಾಡ್ಕೊಳ್ಳಿ, ಆಮೇಲೆ ಈ ರೀತಿಯಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ಪ್ಲೇಟಲ್ಲಿ ಈಗ ನೀವು ನೋಡಿದ್ರಲ್ಲ, ಅಷ್ಟದಳ ಪದ್ಮ ರಂಗೋಲಿನ ಹಾಕಬೇಕು. ಮಧ್ಯದಲ್ಲಿ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು. ದೇವ್ರ ಮನೇಲಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನೀವು ಪೂಜಾ ರೂಮ್ ಕ್ಲೀನ್ ಮಾಡಿದ್ರೂ ಕೂಡ ಇದನ್ನು ಕದಲಿಸೋ ಹಾಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಹೂವನ್ನು ಇಡುವಾಗ ತೆಗೆಯುವಾಗಲೂ ಕೂಡ ಅಷ್ಟೇ, ಗಣಪತಿ ವಿಗ್ರಹ ಅಲುಗಾಡಬಾರ್ದು. ಹಿಂದೆಗಡೆ ಇಟ್ಟಿರ್ತೀವಲ್ಲ ಗರಕೆ, ಅದು ಒಣಗೋದ್ರೂ ಪರವಾಗಿಲ್ಲ, 21 ದಿನ ಹಾಗೆ ಇರಲಿ, ತೆಗಿಬೇಡಿ. ಅಥವಾ ವಿಗ್ರಹನ ಅಲುಗಾಡದೇ ಇರೋ ಹಾಗೆ ನೀವು ನಿಧಾನವಾಗಿ ತೆಗಿತೀರಾ ಅಂದರೆ ತೆಗೆದು ಬದಲಾಯಿಸ್ಬೋದು. ಆಗಲ್ಲ ಅಂದರೆ ಹಾಗೆ ಬಿಟ್ಬಿಡಿ, ಏನೂ ತೊಂದರೆ ಇಲ್ಲ. ಮುಂಭಾಗದಲ್ಲಿ ಮಾತ್ರ ಸ್ವಲ್ಪ ಮುಂದಕ್ಕೆ, ಆ ಪ್ಲೇಟ್ಗಿಂತ ಸ್ವಲ್ಪ ಮುಂದಕ್ಕೆ ಹೂಗಳನ್ನ ಇಡಬೇಕು. ಪ್ರತಿದಿನ ಬೇರೆ ಹೂವು ಇಡಬೇಕು, ಮತ್ತು ನೆನ್ನೆ ಇಟ್ಟಿರುವಂಥ ಹೂವನ್ನು ತೆಗಿಬೇಕು. ಪ್ರತಿದಿನ 2 ತುಪ್ಪದ ದೀಪ ಹಚ್ಚಬೇಕು. ಪ್ರತಿದಿನ ಏನಾದರೂ ಒಂದು ನೈವೇದ್ಯ ಇಡಬೇಕು. ಹಾಗೆ ಇಲ್ಲಿ ಸ್ವಸ್ತಿಕ್ ರಂಗೋಲಿ ಅಧಿಕ ಮಾಸ ಅಂತ ಹೇಳಿ 33 ರಂಗೋಲಿನ ಹಾಕಿದ್ದೀನಿ. ನೀವು ಕೂಡ ನಿಮ್ಮ ದೇವರ ಮನೇಲಿ ಜಾಗ ಇದ್ದರೆ ನೀವು ಕೂಡ ಇದೇ ರೀತಿನೇ ಹಾಕ್ಬೋದು. ಇಲ್ಲಾಂದರೆ ಇನ್ನೂ ಚಿಕ್ಕದಾಗಿ 33 ರಂಗೋಲಿನ ಹಾಕ್ಬೋದು. ಗಣೇಶನ ಮುಂದೆ ಅಥವಾ ಗಣೇಶನ ಸುತ್ತ ಅಥವಾ ಸ್ವಸ್ತಿಕ್ ರಂಗೋಲಿನ ಹಾಕಿ ಅದರ ಮೇಲೇ ಬೇಕಾದರೆ ನೀವು ಗಣೇಶನ ಕೂಡ ಇಡ್ಬೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, 21 ದಿನ ಗಣೇಶನ ಕದಲಿಸೋ ಹಾಗಿಲ್ಲ. ಯಾರು ಪೂಜೆ ಮಾಡ್ತಿರೋ ಅವರು 21 ದಿನ ನಾನ್ ವೆಜ್ನ ತಿನ್ನಬೇಡಿ, ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ. ಮತ್ತಿನ್ಯಾವುದೇ ರೀತಿ ನಿಯಮಗಳೇನೂ ಇಲ್ಲ. ಪ್ರತಿದಿನ ತಲೆ ಸ್ನಾನ ಮಾಡಬೇಕು ಅಂತೇನೂ ಇಲ್ಲ, ಮೈ ಸ್ನಾನ ಮಾಡಿಕೊಂಡು ಕೂಡ ಪೂಜೆ ಮಾಡಬಹುದು. ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡಿ, ಆಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡಬಹುದು. ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗೆ ಮಾಡಬಹುದು. ಈ ರೀತಿ ನೀವು ಸಿದ್ಧತೆ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಗರಿಕೆ,
ಹೂವು, ಅಕ್ಷತೆ ಇದನ್ನೆಲ್ಲ ಇಟ್ಕೊಳ್ಳಿ ಸಂಕಲ್ಪಕ್ಕೆ. ಮತ್ತು ಒಂದು ಕಾಯಿನ್, ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಮೊದಲು ಸಂಕಲ್ಪ ಮಾಡ್ಕೋಬೇಕು. ಕೈಯಲ್ಲಿ ಅಕ್ಷತೆ, ಗರಿಕೆ, ಹೂವು ಇದಿಷ್ಟನ್ನು ಹಿಡ್ಕೊಂಡು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಚಿಕ್ಕದಾಗಿ ಸಂಕಲ್ಪ ಮಂತ್ರ ಈ ರೀತಿ ಹೇಳ್ಕೊಳ್ಳಿ. ಮಮ ಆತ್ಮಾನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಸಕಲ ದುರಿತೋಪಶಾಂತ್ಯರ್ಥಂ ಸಕಲ ಸನ್ಮಂಗಳಾರ್ಥಂ ಅಧಿಕ ಮಾಸೆ ಶ್ರೀ ಗಕಾರ ಗಣಪತಿ ಪ್ರೀತ್ಯರ್ಥಂ ಅಧಿಕ ಮಾಸ ಗಣೇಶ ಪೂಜಾಂ ಕರಿಷ್ಯೆ ಅಂತ ಹೇಳಿ ಮೊದಲು ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. 21 ದಿನ ಯಥಾಶಕ್ತಿ ನನ್ನ ಕೈಲಾದ ಮಟ್ಟಿಗೆ ಈ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಪೂರ್ಣ 21 ದಿನ ಕೂಡ ನಿನ್ನ ಸೇವೆ ಮಾಡುವಂಥ ಈ ಒಂದು ಅವಕಾಶ ನನಗೆ ಕೊಡಪ್ಪ. ನನ್ನಿಂದನೂ ಸೇವೆನ ಸ್ವೀಕರಿಸು. ಯಾವುದೇ ರೀತಿ ಅಡೆತಡೆಗಳು ಬರಬಾರ್ದು. ನಿರ್ವಿಘ್ನವಾಗಿ 21 ದಿನ ಕೂಡ ಈ ವ್ರತ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಡುವಂಥ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಮನೆ ದೇವ್ರ ಹೆಸರನ್ನು ಹೇಳ್ಕೊಂಡು ನಿಮ್ಮ ಮನೆ ದೇವ್ರನ್ನೂ ಕೂಡ ಅನುಮತಿ ಕೇಳಬೇಕು. ನಾನು ಈ ರೀತಿ ಗಣೇಶನ ವ್ರತ ಮಾಡ್ತಾ ಇದ್ದೀನಿ, ನನಗೆ ಅನುಮತಿ ಕೊಡಿ, ನಿರ್ವಿಘ್ನವಾಗಿ ಈ ವ್ರತ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡು 11 ರೂಪಾಯಿ ಕಾಣಿಕೆನ ನಿಮ್ಮ ಮನೆ ದೇವ್ರಿಗೆ ಎತ್ತಿಡಿ. ನಿಮ್ಮ ವ್ರತ ಕಂಪ್ಲೀಟಾಗಿ ಮುಗಿದ್ಮೇಲೆ ಮತ್ತೆ ನೀವು ಯಾವಾಗಲಾದರೂ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋದಾಗ ಆ 11 ರೂಪಾಯಿ ತೊಗೊಂಡು ಹೋಗಿ ಉಂಡಿನಲ್ಲಿ ಹಾಕಬೇಕು. ಇದಿಷ್ಟನ್ನು ಹೇಳಿ ಅಕ್ಷತೆ, ಗರ್ಕೆ, ಹೂವು ಇದೆಲ್ಲನೂ ಕೂಡ ಗಣಪತಿ ಮುಂದೆ ಹಾಕಿ. ವಿಗ್ರಹದ ಹತ್ರನೇ ಹಾಕಬೇಕು ಅಂತೇನಲ್ಲ, ಸ್ವಲ್ಪ ಮುಂದೆ ಹಾಕಿದ್ರೆ ಮಾರನೇ ದಿನ ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಆಗ ಗಣೇಶ ವಿಗ್ರಹ ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಮುಂದಕ್ಕೆ ಈ ರೀತಿ ಹಾಕೋಬೇಕು. ಆಮೇಲೆ ಆ 1 ರೂಪಾಯಿ ಕಾಯಿನು, ಒಂದು ಸ್ವಲ್ಪ ಅಕ್ಷತೆ, 1-2 ಗರಿಕೆನ ಕೈಯಲ್ಲಿ ಇಟ್ಕೊಂಡು ನೀವು ಯಾವ ಉದ್ದೇಶಕ್ಕೆ ಈ ವ್ರತ ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಸಮಸ್ಯೆನ, ಹಣಕಾಸಿನ ಸಮಸ್ಯೆನ, ಆರೋಗ್ಯ ಸಮಸ್ಯೆನ, ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀರಾ, ಗಂಡನಿಗೋಸ್ಕರ ಮಾಡ್ತಾ ಇದ್ದೀರಾ, ಹೊಸ ಬಿಸ್ನೆಸ್ಸು, ಕೆಲಸ ಏನೇ ಇದ್ದರೂ ಕೂಡ ನೀವು ಇಷ್ಟಪಡುವಂಥ ಕೆಲಸ ಸಿಗಬೇಕು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರನ, ಯಾವುದೇ ಕಾರಣಕ್ಕಾದರೂ ಕೂಡ ನಿಮ್ಮ ಆಸ್ತಿ ವಿಚಾರ ಆಗಿರಬಹುದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೇಳಿಕೊಂಡು ಈ ಒಂದು ಕಾರಣಕ್ಕೆ ವ್ರತ ಮಾಡ್ತಾಯಿದ್ದೀನಿ, ಈ ಒಂದು ಕೆಲಸನ ಮಾಡಿಕೊಡು ಅಂತ ಗಣೇಶನ ಕೇಳಿಕೊಂಡು ಆ ಕಾಯಿನನ್ನು ಗಣೇಶನ ಇಟ್ಟಿರ್ತೀರಲ್ಲ ಆ ತಟ್ಟೆ ಒಳಗಡೆ ಹಾಕಬೇಕು. ಇದಿಷ್ಟು ಆದಮೇಲೆ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಗಣೇಶನ ಪ್ರಾರ್ಥನೆ ಮಾಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳಿಕೊಂಡು ಗಣೇಶಂದು ನಿಮಗೆ ಗೊತ್ತಿರೋಂಥ ಮಂತ್ರಗಳೆಲ್ಲ ಹೇಳ್ಕೊಳ್ಳಿ. ಅದಾದಮೇಲೆ ಅಷ್ಟೋತ್ತರ ಮಾಡ್ಕೋಬೇಕು. ಅಷ್ಟೋತ್ತರ ಯಾವ ರೀತಿ ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ಗರಿಕೆ, ಒಂದು ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. ಅಷ್ಟೋತ್ತರನ ಹೇಳೋದಕ್ಕೆ ಪ್ರಾರಂಭ ಮಾಡಿ. ಅತ ಶ್ರೀ ಗಕಾರ ಗಣಪತಿ ಅಷ್ಟೋತ್ತರ ಶತನಾಮಾವಳಿ ಅಂತ ಹೇಳಿಕೊಂಡು ನೀವು ಈ ಅಷ್ಟೋತ್ತರನ ಹೇಳೋಕ್ಕೆ ಶುರು ಮಾಡಿ. ಯಾಕಂದರೆ ಪೂರ್ತಿ 108 ಅಷ್ಟೋತ್ತರ ಆದಮೇಲೆ ಒಟ್ಟಿಗೆ ಆ ಗರಿಕೆ ಮತ್ತು ಅಕ್ಷತೆನ ಗಣೇಶನ ಮುಂದೆ ಹಾಕಬೇಕು. ಗಣೇಶ ವಿಗ್ರಹದ ಮೇಲೆ, ವಿಗ್ರಹದ ಹತ್ರನೇ ಹಾಕಬೇಕು ಅಂತ ಏನಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 21 ದಿನದ ತನಕ ವಿಗ್ರಹನ ಕದಲಿಸ್ಬಾರ್ದು. ಹಾಗಾಗಿ ನೀವು ಪ್ರತಿದಿನ ಕ್ಲೀನ್ ಮಾಡ್ಕೊಳ್ಳೋಕೆ ಸುಲಭ ಆಗಲಿ ಅಂಥೇಳಿ ಮುಂಭಾಗದಲ್ಲಿ ಹಾಕಬೇಕು. ಗಣೇಶನ ಮುಂದೆ ಹಾಕಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಪ್ರತಿಯೊಂದು ನಾಮಕ್ಕೂ ಕೂಡ ಗರಿಕೆನ ಹಾಕಿ ಅರ್ಚನೆ ಮಾಡಬೇಕು ಅಂತೇನಿಲ್ಲ. ಈ ರೀತಿ ಪೂರ್ತಿ 108 ನಾಮಗಳನ್ನು ಹೇಳಿ ಒಟ್ಟಿಗೆ ಆ ಗರಿಕೆ ಮತ್ತು ಅಕ್ಷತೆನ ಗಣಪತಿ ಮುಂದೆ ಕೊನೆಯಲ್ಲಿ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಅಷ್ಟೋತ್ತರ ಆದಮೇಲೆ ನೈವೇದ್ಯನ ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಇದಿಷ್ಟೇ, ತುಂಬ ಸರಳವಾದ ವಿಧಾನ. ಹಾಗೆ ಬೆಳಗ್ಗೆ ಪೂಜೆ ಮಾಡಿರ್ತೀರ ಅಂದರೆ ಸಂಜೆ ಮತ್ತೆ ಇನ್ನೊಂದು ಸಲ ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ, ಅಷ್ಟೇ. ಮತ್ತು ಮಾರನೇ ದಿನ ಕೂಡ ಹಾಗೆಯೇ ಸ್ನಾನ ಮಾಡಿಕೊಂಡು ಗಣಪತಿ ಮುಂದೆ ನೀವು ನೆನ್ನೆ ಹಾಕಿರುವಂಥ ಗರಿಕೆ, ಹೂವು, ಅಕ್ಷತೆ ಏನಿದೆ ಅದನ್ನೆಲ್ಲ ನಿಧಾನವಾಗಿ ತೆಗಿಬೇಕು. ಆನಂತರ ಆ ದೀಪಗಳಿಟ್ಟಿರ್ತೀರಲ್ಲ ಆ ದೀಪನ ತೊಳೆದು ಹೊಸದಾಗಿ ಬತ್ತಿ, ತುಪ್ಪ ಎಲ್ಲನೂ ಕೂಡ ಹಾಕಿ ಹೂವೆಲ್ಲ ಇಟ್ಟು ನೀವು ಮತ್ತೆ ಅದೇ ಥರನೇ ಪೂಜೆ ಮಾಡಬೇಕು. ಅವತ್ತು ಕೂಡ ಒಂದು ಕಾಯಿನನ್ನು ಕೈಯಲ್ಲಿ ಇಟ್ಕೋಬೇಕು. ಪ್ರಾರ್ಥನೆ ಮಾಡಿ ಆ ಕಾಯಿನನ್ನು ಗಣಪತಿ ಮುಂದೆ ಹಾಕಬೇಕು. ಅದೇ ರೀತಿ ಗರಿಕೆ ಮತ್ತು ಅಕ್ಷತೆಯನ್ನು ಒಟ್ಟಿಗೆ ಕೈಯಲ್ಲಿ ಇಟ್ಕೊಂಡು ಅಷ್ಟೋತ್ತರನ ಪೂರ್ತಿ ಹೇಳಾದ್ಮೇಲೆ ಗಣೇಶನ ಮುಂಭಾಗದಲ್ಲಿ ಅಕ್ಷತೆ ಮತ್ತು ಗರಿಕೆನ ಹಾಕ್ಬೋದು. ಒಂದೇ ಒಂದು ಹೂವನ್ನು ಗಣಪತಿ ಮುಂಭಾಗದಲ್ಲಿ ಇಟ್ಟರೆ ಸಾಕು. ಪ್ರತಿದಿನ 21 ಗರಿಕೆ ಇಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಒಂದು ಸಲ ಗಣಪತಿನ ಇಟ್ಟ ಮೇಲೆ ಇನ್ನು ಕೊನೆ ದಿನವೇ ವಿಸರ್ಜನೆ ಮಾಡಬೇಕು. ಅಂದರೆ 21 ದಿನ ಆದಮೇಲೆ ವಿಸರ್ಜನೆ ಮಾಡಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮಗೇನಾದರೂ ಈ ಮಧ್ಯದಲ್ಲಿ ಪೀರಿಯಡ್ಸ್ ಡೇಟ್ ಏನಾದರೂ ಬಂದರೆ 5 ದಿನ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ.
ಅಕಸ್ಮಾತಾಗಿ ಸೂತಕಗಳೇನಾದರೂ ಆಗೋದ್ರೆ ನೀವು ಎಷ್ಟು ದಿನ ಮಾಡಿರ್ತೀರೋ ಅಷ್ಟು ದಿನಕ್ಕೆ ಸ್ಟಾಪ್ ಮಾಡಿಬಿಟ್ಟು ಗಣಪತಿ ವಿಗ್ರಹನ ನೀವು ಕದಲಿಸಿ ವಿಸರ್ಜನೆ ಮಾಡಬಹುದು. ಇನ್ನು ಕೊನೆಯ ದಿನ 21ನೇ ದಿನ ಹೇಗೆ ಮಾಡಬೇಕು ಅಂತಂದರೆ, ಆ ದಿನ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ. ಇಷ್ಟು ದಿನ ಪೂಜೆ ಮಾಡಿರ್ತೀರ, ಪ್ರತಿದಿನ ಗಣೇಶನ ನೋಡ್ತಾ ಇರ್ತೀವಿ ಅಲ್ವಾ, ನಮ್ಮ ಕಣ್ಣೇ ದೃಷ್ಟಿಯಾಗಿರುತ್ತೆ. ಹಾಗಾಗಿ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಬಲಭಾಗದಿಂದ ಹೂನೆಲ್ಲ ತೆಗೆದು ಕದಲಿಸ್ಬೇಕು. ಅದಾದಮೇಲೆ ನೀವು ಅವತ್ತೇ ಬೇಕಾದರೆ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಮಾರನೇ ದಿನ ಬೇಕಾದ್ರೂ ಹೋಗ್ಬೋದು. ಯಾವ ದಿನ 21ನೇ ದಿನಕ್ಕೆ ಎಂಡ್ ಆಗುತ್ತೋ ಆ ದಿನ ಅಲ್ಲಿ ಕಾಯಿನ್ ಇಟ್ಟಿರ್ತೀರಲ್ಲ ಗಣಪತಿ ತಟ್ಟೆಯಲ್ಲಿ, ಪ್ರತಿದಿನ ₹1 ಕಾಯಿನ್ ಹಾಕಿರ್ತೀರ, 21 ಕಾಯಿನ್ ಆಗಿರುತ್ತೆ. ಅದರ ಜೊತೆಗೆ ₹12 ಸೇರಿಸಿ ₹33 ಗಣೇಶನ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಧಿಕ ಮಾಸ ಆಗಿರೋದ್ರಿಂದ ₹33 ಹುಂಡಿಗೆ ಹಾಕಬೇಕು ಅಷ್ಟೇ. ನೀವು ಅಧಿಕ ಮಾಸ ಮುಗಿದ ಮೇಲೆ ಅಥವಾ ಬೇರೆ ಇನ್ಯಾವಾಗಲೇ ನೀವು ಈ ವ್ರತನ ಮಾಡಿದ್ರೆ ₹21 ಏನು ನೀವು ಪ್ರತಿದಿನ ತೆಗೆದಿಟ್ಟಿರ್ತೀರ ₹1, ಆ ₹21 ಮಾತ್ರ ಹುಂಡಿಗೆ ಹಾಕಬೇಕು. ಗಣೇಶನ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕಬೇಕು. ಉಪವಾಸ ಮಾಡಬೇಕು ಅಂತೆಲ್ಲ ಯಾವುದೇ ನಿಯಮಗಳಿಲ್ಲ. ನಾನ್ ವೆಜ್ ಮಾತ್ರ ತಿನ್ನಬೇಡಿ 21 ದಿನ. ನಿಮ್ಮ ವ್ರತ ಮುಗಿಯೋ ತನಕ ನೀವು ತಿನ್ನಬೇಡಿ, ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ನಿಯಮಗಳೇನೂ ಇಲ್ಲ. ಮತ್ತು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ. ನಿಮಗೆ ಯಾವಾಗ ನೀವು ಮನೆ ದೇವ್ರ ವಾರ ಅಥವಾ ನಿಮಗೆ ಯಾವ ದಿನ ನೀವು ಅಭ್ಯಾಸ ಮಾಡ್ಕೊಂಡಿರ್ತೀರೋ ಅಂಥ ದಿನಗಳಲ್ಲಿ ಬೇಕಾದ್ರೆ ತಲೆಗೆ ಸ್ನಾನ ಮಾಡಿ, ಬೇರೆ ದಿನ ಮೈ ಸ್ನಾನ ಮಾಡಿಕೊಂಡು ಕೂಡ ಈ ವ್ರತನ ಮಾಡ್ಬೋದು. ನಾವು ಯಾವುದೇ ದೇವರನ್ನು ಒಲಿಸ್ಕೊಳ್ಳೋದಕ್ಕಿಂತ ಮೊದಲು ಗಣೇಶನ ಒಲಿಸ್ಕೊಂಡ್ರೆ ಎಲ್ಲ ದೇವತೆಗಳು ಒಲಿದ ಹಾಗೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಪ್ರಪಂಚಕ್ಕೆ ತಂದೆ ತಾಯಿನೇ ದೇವರು, ತಂದೆ ತಾಯಿನೇ ಪ್ರಪಂಚ ಅಂತ ಮೊಟ್ಟ ಮೊದಲು ತೋರಿಸ್ಕೊಟ್ಟಿದ್ದೆ ಗಣೇಶ. ನಿಮಗೆಲ್ಲ ಆ ಕತೆ ಕೂಡ ಗೊತ್ತಿದೆ. ಗಣೇಶ ಸುಬ್ರಹ್ಮಣ್ಯನ ಇಡೀ ಪ್ರಪಂಚ ಸುತ್ಕೊಂಡು ಬಾ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ನವಿಲ್ ಮೇಲೆ ಕೂತ್ಕೊಂಡು ಪ್ರಪಂಚ ಸುತ್ತಕ್ಕೆ ಹೋದರು. ಆದರೆ ಗಣೇಶ ತಂದೆ ತಾಯಿನೇ 3 ಪ್ರದಕ್ಷಿಣೆ ಹಾಕಿ ನೀವೇ ನನ್ನ ಪ್ರಪಂಚ, ನೀವೇ ನನ್ನ ದೇವರು ಅಂತ ಹೇಳಿದ್ರು. ಅಲ್ಲದೆ ಪಾರ್ವತಿ ದೇವಿ ಮೊಟ್ಟ ಮೊದಲು ಗಣೇಶನನ್ನು ಸೃಷ್ಟಿ ಮಾಡುವಾಗ ತನ್ನೆಲ್ಲ ಪ್ರೀತಿಯನ್ನು, ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರೆದು ಗಣೇಶನನ್ನು ಸೃಷ್ಟಿ ಮಾಡಿರ್ತಾರೆ. ಆದರೆ ಗಣೇಶನಿಗೂ ಮತ್ತು ಈಶ್ವರನಿಗೂ ಆಗಿದ್ದಂಥ ಜಗಳ ಎಲ್ಲ ನಿಮಗೆ ಗೊತ್ತು. ನಾನೀಗ ಕಥೆಯೆಲ್ಲ ಹೇಳಿ ವಿಡಿಯೋನ ಲೆಂತಿ ಮಾಡೋದಿಲ್ಲ, ಮೇನ್ ಪಾಯಿಂಟ್ ಮಾತ್ರ ನಿಮಗೆ ಹೇಳ್ತೀನಿ. ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗಿರ್ತಾರೆ. ಯಾರು ಬಂದರೂ ಒಳಗೆ ಬಿಡಬೇಡ ಅಂತ ಗಣೇಶನ ಕಾವಲು ನಿಲ್ಲಿಸಿರ್ತಾರೆ. ಶಿವ ಆ ಸಮಯದಲ್ಲಿ ಬರ್ತಾರೆ. ಏನೇ ಮಾಡಿದ್ರು ಏನೇ ಹೇಳಿದ್ರು ಒಳಗಡೆ ಬಿಡೋದಿಲ್ಲ. ದೊಡ್ಡ ಯುದ್ಧನೇ ನಡೆದೋಗ್ಬಿಡುತ್ತೆ, ಆದರೂ ಕೂಡ ಒಳಗಡೆ ಬಿಡೋದಿಲ್ಲ. ಆಗ ತ್ರಿಮೂರ್ತಿಗಳು ಕೂಡ ಬರ್ತಾರೆ. ಅವರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಗಣೇಶ ಅವ್ರ ಮಾತು ಕೇಳೋದಿಲ್ಲ. ಅಮ್ಮ ಹೇಳಿದ್ದಾರೆ, ನಾನು ನಿಮ್ಮನ್ನು ಒಳಗಡೆ ಬಿಡಲ್ಲ ಅಂತ ಹೇಳ್ತಾರೆ. ಇದರಿಂದ ಕೋಪ ಮಾಡ್ಕೊಂಡಂಥ ಶಿವ ಆ ಹುಡುಗನ ತಲೆನ ಕತ್ತರಿಸ್ಬಿಡ್ತಾರೆ. ಆಮೇಲೆ ಪಾರ್ವತಿ ದೇವಿಗೆ ಈ ವಿಷಯ ಗೊತ್ತಾಗುತ್ತೆ, ತುಂಬ ದುಃಖ ಪಡ್ತಾರೆ. ಎಲ್ರಿಗೂ ಬಂದು ಹೇಳ್ತಾರೆ, ನಿಮಗೆ ಆ ಮಗುನ ನಿಮ್ಮ ತಾಯಿ ಯಾರು ಅಂತ ಒಂದು ಪ್ರಶ್ನೆ ಕೇಳೋಷ್ಟು ವ್ಯವಧಾನ ನಿಮಗೆ ಯಾರಿಗೂ ಇರಲಿಲ್ವಾ? ಈ ಚಿಕ್ಕ ಮಗುಗೆ ಇಂಥ ಶಿಕ್ಷೆ ಕೊಟ್ಟಿದ್ದೀರಲ್ಲ, ನನಗದೆಲ್ಲ ಗೊತ್ತಿಲ್ಲ, ನನ್ನ ಮಗುನ ಬದುಕಿಸ್ಬೇಕು ಅಂತ ಹೇಳ್ತಾರೆ. ಆಗ ಒಂದು ಶುಭ ಮುಹೂರ್ತ ಅಂತ ಇರುತ್ತೆ. ಆ ಸಮಯದಲ್ಲಿ ಅವರು ಆ ಹುಡುಗನಿಗೆ ಪ್ರಾಣವನ್ನು ಕೊಡಬೇಕು. ಹಾಗಾಗಿ ಉತ್ತರ ದಿಕ್ಕಲ್ಲಿ ಮಲಗಿರುವಂಥ ತಾಯಿಯಿಂದ ಸಪ್ರೇಟಾಗಿ ಇರೋವಂಥ ಮನುಷ್ಯ ಆಗಿರಲಿ, ಪ್ರಾಣಿ ಪಕ್ಷಿ ಏನೇ ಆಗಿದ್ರೂ ಪರವಾಗಿಲ್ಲ, ಅದರ ತಲೆನ ತಗೊಬನ್ನಿ ಅಂತ ಹೇಳಿ ಗಣಗಳನ್ನು ಕಳಿಸ್ತಾರೆ. ಅವರು ಎಲ್ಲ ಕಡೆ ಸುತ್ತಾಡಿ ಒಂದೇ ಒಂದು ಮರಿ ಆನೆ ಮಾತ್ರ ತಾಯಿಯಿಂದ ದೂರ ಮಲ್ಕೊಂಡಿರುತ್ತೆ. ಇವ್ರು ಏನೇನು ಹೇಳಿದ್ರೋ ಅದೇ ರೀತಿ ಇರುತ್ತೆ. ಹಾಗಾಗಿ ಆನೆ ತಲೆನ ತೊಗೊಂಡು ಬರ್ತಾರೆ. ಬಂದು ಹೇಳ್ತಾರೆ, ಹಿಂಗೆ ನೀವು ಏನೇನು ಹೇಳಿದ್ರೋ ಅದೇ ರೀತಿಯಲ್ಲೇ ಈ ಒಂದು ಆನೆ ಮರಿ ಮಾತ್ರ ತಾಯಿಯಿಂದ ದೂರ ಇತ್ತು ಸಪ್ರೇಟಾಗಿ, ಹಾಗಾಗಿ ಆನೆ ತಲೆನೇ ನಾವು ತರಬೇಕಾಯಿತು ಅಂತ ಹೇಳ್ತಾರೆ. ಆಮೇಲೆ ಶುಭ ಮುಹೂರ್ತದಲ್ಲಿ ಆ ತಲೆಯನ್ನು ಇಟ್ಟು ಪ್ರಾಣವನ್ನು ಕೊಡ್ತಾರೆ. ಬರೀ ಪ್ರಾಣ ಕೊಡೋದಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಅವರವರ ಒಂದು ಅಂಶದ ಶಕ್ತಿಯನ್ನು ಗಣೇಶನಿಗೆ ಕೊಡ್ತಾರೆ. ಹಾಗಾಗಿಯೇ ಎಲ್ಲ ದೇವತೆಗಳ ಶಕ್ತಿ ಗಣೇಶನಲ್ಲಿರುತ್ತೆ, ಎಲ್ಲ ದೇವತೆಗಳ ಬುದ್ಧಿವಂತಿಕೆ ಗಣೇಶನಲ್ಲಿರುತ್ತೆ. ನಾವು ಗಣೇಶನನ್ನು ಪೂಜೆ ಮಾಡಿದ್ರೆ ಸಾಕು, ಎಲ್ಲ ದೇವತೆಗಳಿಗೂ ಆ ಪೂಜೆ ಸಲ್ಲತ್ತೆ. ಹಾಗಾಗಿನೇ ಹೇಳ್ತಾ ಇರೋದು, ಗಣೇಶನನ್ನು ಒಲಿಸ್ಕೊಳ್ಳೋದು ತುಂಬ ಮುಖ್ಯ. ಮಾತು ಶುರು ಮಾಡಿದ್ರೆ ವಿಚಾರಗಳು ಎಲ್ಲಿಂದ ಎಲ್ಲಿಗೋ ಹೊಟ್ಟಾಗುತ್ತೆ. ನೋಡಿ, ಇದೊಂದು ಸರಳವಾದ ಗಣಪತಿ ಪೂಜೆ. ನಿಮಗೇನಾದರೂ ಈ ಅಷ್ಟೋತ್ತರ ಹೇಳಕ್ಕೆ ಬರಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಈ ಅಷ್ಟೋತ್ತರನ ರೆಕಾರ್ಡ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬೇಕಾದರೆ ನೀವು ಇದನ್ನು ಕೇಳಿಕೊಂಡು ನೀವು ಅರ್ಚನೆ ಮಾಡ್ಕೋಬಹುದು. ಅಥವಾ ಅಷ್ಟೋತ್ತರ ಮತ್ತು ಸಂಕಲ್ಪ ಮಂತ್ರ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಚೆಕ್ ಮಾಡಿ. ಯಾರಿಗಾದರೂ ಹೇಳಕ್ಕೆ ಬರಲ್ಲ ಅಂದರೆ ಕಮೆಂಟ್ ಮಾಡಿ. ನಿಮಗೇನಾದರೂ ಆ ವಿಡಿಯೋ ಬೇಕು ಅಂದರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?